ನಮ್ದಕ್ಕೆ ಹಬ್ಬಕ್ಕೆ ಎಲ್ರಿಗೂ ಮನೆಗೆ ಬನ್ನಿ, ನಮ್ದಕ್ಕೆ ಈದ್ಗೆ ಸೆಲೆಬ್ರೇಟ್ಗೆ ಮಾಡ್ತಾ ಇದೀವಿ, ನಿಮ್ಮೆಲ್ರದಕ್ಕೆ ಇನ್ವೈಟ್ಗೆ ಮಾಡ್ತಾ ಇದೀನಿ, ಎಲ್ರಿಗೂ ನಮ್ಮ ಹಬ್ಬಕ್ಕೆ ಬನ್ನಿ ಮನೆಗೆ. ಅರೆ ಪಾತಿಮಾ ನಮ್ದಕ್ಕೆ ಮಸ್ಜಿದ್ಗೆ ಹೋಗ್ ಬರ್ತಾವ್. ಅರೆ ಎಲ್ರು ಮಸೀದಿಯಿಂದ ಮನೆಗೆ ಬರುವಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಇದಕ್ಕೆ ಎಲ್ರು ಹಬ್ಬಕ್ಕೆ ಊಟಕ್ಕೆ ಕರೆದಕ್ಕೆ ಬಿಡೋಣ. ಅರೆ ಪಾರಿಂದು ಅಕ್ಕ, ಪಾರಿಂದು ಅಕ್ಕ. ಅರೆ ಏನ್ ಪಾತಿ ಹಬ್ಬ ಜೋರ್ ಇರಂಗೈತೆ. ಅರೆ ಹೌದು ಪಾರಿಂದು ಅಕ್ಕ, ನಮ್ದಕ್ಕೆ ಹಬ್ಬಗೆ ತುಂಬಾ ಜೋರ್ಗೆ ಮಾಡ್ತೀವಿ. ನಿಮ್ದಕ್ಕೆ ನಾವು ಊಟಕ್ಕೆ ಕರೆಯೋಣ ಅಂತ ಬಂದ್ವಿ. ಬನ್ನಿ ಬನ್ನಿ ಮನೆಗೆ ಊಟಕ್ಕೆ ಬನ್ನಿ. ಬರ್ತೀನಿ ತಗೊಳ ಪಾತಿ. ನೀನು ನಮ್ಮ ಮನೆಗೆ ನಿನ್ನೆಯ ಊಟ ಕಳೆದ್ರೆ ಬರ್ಲೇ ಇಲ್ಲ. ಯುಗಾದಿ ಹಬ್ಬದಾಗ ಬಾಳೆ ಒಂದೆರಡು ಹೋಳಿಗೆ ತಿನ್ನು ಅಂದ್ರೂ ಬರ್ಲಿಲ್ಲ. ಈಗ ನಾನು ಕರಿಯಕ್ ಬಂದಿದ್ಯವ. ಏ ಪಾರಿಂದು ಅಕ್ಕ, ಎಷ್ಟು ದಿಕ್ಕಿ ಅಂತ ಹೋಳಿಗೆಗೆ ತಿನ್ನೋದು. ಗುಂಡು ದಿಕ್ಕಿ ಅಜ್ಜಿ ಮನೆಯಲ್ಲಿ ತುಂಬಾ ಹೋಳಿಗೆಗೆ ಇಟ್ಬಿಟ್ರು ನೋಡಿ, ತಿನ್ಬಿಟ್ಟು ಹೊಟ್ಟೆಗೆ ತುಂಬಿಗೆ ಹಾಕಿ ಹೊಟ್ಟೆಗೆ ಹೂತ್ಕೊಂಡ್ಬಿಡ್ತು ನೋಡಿ. ಅದಕ್ಕೆ ಒಂದೇ ಮನೆಯಲ್ಲಿ ಊಟಗೆ ಮಾಡಿದ್ದು. ಮತ್ತೆ ನಿಮ್ಮ ಮನೆಗೆ ಬರೋದಕ್ಕೆ ಹೋಗ್ಲಿಲ್ಲ, ಬೇಜಾರಿಗೆ ಹಾಕ್ಬೇಡಿ. ಈಗ ನಮ್ಮ ಮನೆಗೆ ಹಬ್ಬಕ್ಕೆ ನೀವು ಊಟಕ್ಕೆ ಬರಲೇಬೇಕು. ನಮ್ದಕ್ಕೆ ನಾನು ಬರ್ದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ದಕ್ಕೆ ನೀವು ಬರ್ದೇ ಇರಬೇಡಿ. ಹಂಗೇನು ಬೇಜಾರೇನಿಲ್ಲ. ಮತ್ತೆ ಎಲ್ಲರೂ ಕಾಡಿದ್ರೆ ಎಲ್ಲರ ಮನೆಗೂ ಎಲ್ಲಿ ಉಣ್ಣಕ್ಕ ತಗ. ಯಾವ್ದ ಒಬ್ರ ಮನೆಗೆ ಉಂಡ್ರಾತ್. ಬರ್ತೀನಿ ತಗ. ಏನ್ ಮಾಡಿರ ಹಬ್ಬಕ್ಕೆ? ರೇ ಪಾರಿಂದು ಅಕ್ಕ, ನಾವು ಮೊದ್ಲಿಗೆ ಎಲ್ರಿಗೂ ಸಿಹಿಗೆ ಕೊಡ್ಬೇಕಲ್ವಾ, ಅದಕ್ಕೆ ಸ್ವೀಟ್ಗೆ ಮಾಡಿದ್ವಿ, ಶೀರ್ ಕುರ್ಮಾಗೆ ಮಾಡಿದೀವಿ. ಏನ ಎಂತಕ್ ಪಾತಿ ಶೀರ್ ಕರ್ಮ? ಅರೆ ಪಾರಿಂದು ಅಕ್ಕ, ಅದು ಶೀರ್ ಕರ್ಮಾಗೆ ಅಲ್ಲ. ಅದು ಹೆಂಗೆ ಅಂತಾರೆ, ನಿಮ್ದಕ್ಕೆ ನೀವು ಇದು ಶಾವಿಗೆಗೆ ಮಾಡ್ತೀರಿ ನೋಡಿ, ಶಾವಿಗೆ ಪಾಯಸ್ಗೆ ಕೀರ್ಗೆ ಮಾಡ್ತೀರಲ್ವಾ, ಅದು ಅದು ನಮ್ದಕ್ಕೆ ಶೀರ್ ಕುರ್ಮಾ ಅಂತ ಕರಿತೀವಿ. ನಮ್ದಕ್ಕೆ ಅದು ಸ್ವೀಟ್ಗೆ ಮಾಡಿದೀವಿ. ತುಂಬಾ ಚೆನ್ನಾಗಿ ಇರುತ್ತೆ ಪಾಯಸ್ಗೆ. ನಮ್ದಕ್ಕೆ ಈ ಎಲ್ಲ ಡ್ರೈ ಫ್ರೂಟ್ಸ್ಗೆ ಹಾಕ್ಬಿಟ್ಟು ಮಾಡಿರ್ತೀವಿ. ಬನ್ನಿ ಬನ್ನಿ, ತುಂಬಾ ಟೇಸ್ಟ್ ಚೆನ್ನಾಗಿ ಇರುತ್ತೆ. ಟೇಸ್ಟ್ಗೆ ನೋಡುವೆ ಅಂತ್ರಿ. ಓ ಹಂಗ, ಸರಿ ಬರ್ತೀನಿ. ಬರೀ ಆಟೆಯ ಪಾಯಸ ಆಟ ಮಾಡಿರ ಮತ್ತೇನಾರ ಮಾಡಿರ? ಅರೆ ಪಾರಿಂದು ಅಕ್ಕ, ಬರೀ ಸ್ವೀಟ್ಗೆ ಮಾಡೋದಕ್ಕೆ ಆಗುತ್ತೆ. ನಿಮ್ಗೆ ತುಂಬಾ ಇಷ್ಟ ಆಗೋ ಅಡಿಗೆಗೆ ಮಾಡಿದೀವಿ, ಬನ್ನಿ. ನಿಮ್ಗೆ ತುಂಬಾ ಇಷ್ಟ ಆಗೋ ಬಿರಿಯಾನಿಗೆ ಮಾಡಿದೀನಿ ನೋಡಿ, ಅದಕ್ಕೆ ತಾನೇ ನಿಮ್ಮನ್ನ ಕರೆಯೋದಕ್ಕೆ ಬಂದಿದ್ದು. ನಿಮ್ಗೆ ಬಿರಿಯಾನಿ ಅಂದ್ರೆ ತುಂಬಾಗೆ ಇಷ್ಟ ಅಂತ ನಮಗೆ ಗೊತ್ತು. ಬನ್ನಿ ಬನ್ನಿ, ನೀವು ಹೊಟ್ಟೆ ತುಂಬಾಗೆ ಊಟ ಮಾಡ್ಕೊಂಡು ಬರುವೇನ್ರಿ. ಓ ಹಂಗ ಪಾತಿ, ಸರಿ ಬೋತ್ನ ತರ ಹೊಟ್ಟೆ ತುಂಬಾನೇ ಊಟ ಮಾಡ್ತೀನಿ. ಹಂಗೆ ಒಂಚೂರ ಬಾಟ್ಲಿಗೂ ಹಾಕಿ ಕೊಟ್ಬಿಡು. ಅರೆ ಅದಕ್ಕೇನಂತೆ ಪಾರಿಂದು ಅಕ್ಕ, ಬನ್ನಿ ಬನ್ನಿ, ಬಟ್ಲಿಗೆ ಅಲ್ಲ ಪಾತ್ರೆಗೆ ಹಾಕೊಡ್ತೀನಿ ಬನ್ನಿ. ಸರ್ಕಲ್ ಪಾತಿ ಬೋತ್ನಿ. ಏನ್ ಈಗ್ಲೇ ಬರ್ಲಾ ಆಮೇಲೆ ಬರ್ಲಾ? ಏ ಪಾರಿಂದು ಅಕ್ಕ, ನಮ್ದಕ್ಕೆ ಇವಾಗ ಎಲ್ರು ದಿಕ್ಕಿ ಕರೆದ್ ಬರ್ತಾವ್. ಆಮೇಲೆ ನೀವು ಗುಂಡು ದಿಕ್ಕಿ ಅಜ್ಜಿ, ಗಿರ್ಜಿಂದು ಅಕ್ಕ, ಲಕ್ಷ್ಮಿಂದು ಅಕ್ಕ, ಸುಶೀಲಿಂದು ಅಕ್ಕ ಎಲ್ಲರ ಜೊತೆ ಅಲ್ಲೂ ನೀವು ಮನೆಗೆ ಬಂದ್ಬಿಡಿ, ಆಯ್ತಾ? ಓ ಸಾಕಣ್ ಪಾತಿ, ಹಂಗೆ ಮಾಡ್ತೀನಿ ತಗ, ಅವ್ರ ಜೊತೆಗೆ ಬರ್ತೀನಿ. ಸರಿ ಪಾರಿಂದು ಅಕ್ಕ, ನಮ್ದಕ್ಕೆ ಈಗ ಗುಂಡಜ್ಜಿ ಮನೆಗೆ ಹೋಗ್ತಾವ್. ಸರಿ ಹೋಗ್ಬಾ. ಆಹಾ, ಬಿರಿಯಾನಿ ಪಾಯಸ ಚೆನ್ನಾಗಿ ತಿಂದ್ಬಿಟ್ಟು ಒಂದ್ 2 ಬಾಕ್ಸ್ ಇಟ್ಕೊಂಡು ಹೋಗೋಣ ಬ್ಯಾಗ್ನಿಗೆ. ಬಿರಿಯಾನಿನೂ ಪಾಯಸನೂ ಚೆನ್ನಾಗಿ ತುಂಬಿಸ್ಕೊಂಬಂದ್ಬಿಟ್ರೆ ರಾತ್ರಿಗೆ ಊಟಕ್ಕೂ ಹಾಕತ್ತೆ, ಉಳಿದ್ರೆ ಬೆಳಗ್ಗೆ ತಿಂಡಿಗೂ ಹಾಕತ್ತೆ. ಅಯ್ಯೋ ಅತ್ತೆ, ಅವನೆಲ್ಲ ಮನೆಗಿರ್ತಾನೆ, ಬೆಳಗ್ಗೆನೆಯ ಓಡೋದ ಆಟ ಆಡಕ್ಕೆ. ಇವತ್ತೇನೋ ಸ್ಕೂಲ್ ರಜಾ ಅಂತೆ. ಏನ ಸ್ಕೂಲ್ ರಜಾ? ಯಾಕೆ? ಅಯ್ಯೋ ಗುಂಡು, ಇವತ್ತೇನು ಅಂತ ನಿಂಗೆ ಗೊತ್ತಿಲ್ವೇನೆ ಅಮ್ಮ? ಇವತ್ತು ಹಬ್ಬ ಇದೆ ಕಣೆ ಅಮ್ಮ, ರಂಜಾನ್ ಹಬ್ಬ ಇದೆ, ಅದಕ್ಕೇನೆ ರಜಾ ಕೊಟ್ಟಿದ್ದಾಳೆ. ಇವತ್ತು ಮುಸ್ಲಿಮ್ಸ್ದು ರಂಜಾನ್ ಹಬ್ಬ, ಈದ್ ಮುಬಾರಕ್ ಅಂತ ಕರೀತಾಳೆ. ಓ ಹೌದೇನ? ಕಣತೆ, ಇವತ್ತು ಪಾತಿ ಮನೆಗೆ ಹಬ್ಬ. ಪಾತಿ ಬಂದ್ರು ಬರ್ಬೋದು, ಕರಿಯಕ್ ನೀನ. ಅವಳೇನ್ ಬಂದ್ ನನ್ನ ಒಬ್ಬಳನ್ನ ಕರೀತಾಳೆ ಅನ್ನೋ ತರ ಮಾತಾಡ್ತಾಳೆ. ಅವಳಂತಾಳೆಲ್ಲ ಅಲ್ಲ, ಕರೆದ್ರೆ ಎಲ್ಲರನ್ನು ಕರೀತಾಳೆ. ಕಣತೆ, ನಿನ್ನೆಯ ಹಬ್ಬ ಹುಣ್ಣಕ್ ಬಂದ್ಲಲ್ಲ, ಆವಾಗ ಎಲ್ಲರನ್ನು ಕರಿತೀನಿ ಬರ್ಬೇಕು ಅಂತ ಹೇಳಿದ್ಲು. ಕರೆದ್ರೆ ಎಲ್ಲರೂ ಹೋಗ್ ಬರಂತಾಗ. ಆಗ ನೋಡತ್ತೆ, ಪಾತಿನ ನೆನ್ಸಿದ್ವಿ ಈಗ ತಾನೆಯ, ಅವಳೇ ಬರ್ತದಳ. ನೋಡ್ ಅವಳಿಗೆ 100 ವರ್ಷ ಆಯ್ಸ್ಕಣೆ, ನೆನ್ಸಿದ ತಕ್ಷಣ ಬಂದು ನೋಡ್. ಅರೇ ಹಬ್ಬ, ಸದ್ಯ ಎಲ್ರು ದಿಕ್ಕಿ ಇಲ್ಲಿಗೆ ಕುತ್ಕೊಂಡಿದ್ದೀರಾ. ಅರೇ ರಂಗು ದಿಕ್ಕಿ ಅಜ್ಜಿ, ಗುಂಡು ದಿಕ್ಕಿ ಅಜ್ಜಿ, ಸುಶೀಲಿಂದ ಅಕ್ಕ, ಎಲ್ರು ದಿಕ್ಕಿ ಸಲಾಂ ವಾಲೇಕುಂ. ವಾಲೇಕುಂ ಸಲಾಂ ಪಾತಿ. ಅರೇ ಬಹುತ್ ಧನ್ಯವಾದ. ನಿಮ್ಮ
ಎಲ್ರು ದಿಕ್ಕಿ ನಮ್ಮ ಮನೆಗೆ ಹಬ್ಬಕ್ಕೆ ಕರೆದುಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಎಲ್ರು ದಿಕ್ಕಿ ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ಬರ್ತೀವಿ ತಗೊಳ್ಳ ಪಾತಿ. ಅದೇ ಗತ್ತೆ ಎಲ್ಲರನ್ನು ಕರಿಯಕ್ ಬಂದಿದ್ದೀಯ ಅಂದ್ಮೇಲೆ ಬರ್ದೆಲ್ಲ ಇರ್ತೀವ. ಬರ್ತೀವಿ ತಗ. ಅರೆ ಗುಂಡು ದಿಕ್ಕಿ ಅಜ್ಜಿ, ನೀವೇನಾದ್ರೂ ಬರ್ದೇ ಇದ್ದಿದ್ರೆ ನಿಮ್ ದಿಕ್ಕಿ ನಾವು ಹೊತ್ಕೊಂಡು ಹೋಗ್ತಾ ಇದ್ವಿ. ಅಂತ ಕಷ್ಟ ನಿನಗೆ ಬೇಡ ಅಂತ ನಾವೇ ಬರ್ತೀವಿ ತಗ. ಅರೆ ಸುಶೀಲಿಂದ ಅಕ್ಕ, ನಿಮ್ ದಿಕ್ಕಿ ನೀವು ಬರ್ಲೇಬೇಕು. ಗುಂಡು ದಿಕ್ಕಿ ಅಜ್ಜಿ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ನಿಮ್ ದಿಕ್ಕಿ ನೀವು ಬರ್ದಲೇ ಇರಬಾರ್ದು. ನಿಮ್ದಕ್ಕೂ ಸಹ ಬರ್ಬೇಕು. ಮಂಜು ದಿಕ್ಕಿ ಬೇಟ, ರಂಗಂದು ಅಜ್ಜ, ಮತ್ತೆ ನಿಮ್ ದಿಕ್ಕಿ ಹಸ್ಬೆಂಡು, ಮತ್ತೆ ರಂಗುದು ಅಜ್ಜಿ ಎಲ್ರಿಗೂ ಬರ್ಬೇಕು. ಮನೆ ಮಂದಿ ಎಲ್ಲ ಯಾಕೆ ಯಾರು ಒಂದಿಬ್ರು ಬರ್ತೀವಿ ತಗ. ಅರೆ ಅಜ್ಜಿ, ಎಲ್ರು ದಿಕ್ಕಿ ಬನ್ನಿ. ಮನೆ ಮಂದಿ ಎಲ್ಲ ಎಲ್ರು ದಿಕ್ಕು ಊಟಕ್ಕೆ ಬಂದ್ರೆ ನಮ್ದಕ್ಕೆ ತುಂಬಾ ಗುಜಿಗೆ ಹಾಕ್ತೀವಿ ನೋಡಿ. ಎಲ್ರು ದಿಕ್ಕು ಬರ್ಬೇಕು. ಪಾತಿ, ನೀನ್ ಕರಿಯೋದು ಹೆಚ್ಚ ನಾವು ಬರೋದು ಹೆಚ್ಚ. ವರ್ಷನೂ ಕರಿತೀಯ, ಬಂದೇ ಬರ್ತೀವಿ ತಗಳೆ. ನಿಮ್ ಮನೆ ಹಬ್ಬಕ್ಕೆ ಬರ್ದಂಗೆ ಇರ್ತೀವ. ನನಗೇನೋ ನಿಮ್ ಮನೆ ಹಬ್ಬ ಅಂದ್ರೆ ಭಾರಿ ಇಷ್ಟಪ್ಪ. ನೀವೆಷ್ಟು ಚೆನ್ನಾಗಿ ಮಾಡ್ತೀರಾ. ಅದ್ ನೋಡಕ್ಕಾದ್ರೂ ಬಂದೇ ಬರ್ತೀನಿ. ಸುಶೀಲಿಂದ ಅಕ್ಕ, ಬನ್ನಿ ಬನ್ನಿ. ಕಣೆ ಪಾತಿ, ಬರ್ತೀವಿ ತಗ. ಸರಿ ಅಜ್ಜಿ, ನಮ್ದಿಕ್ಕೆ ನಾವು ಗಿರ್ಜಿಂದು ಹಕ್ಕ ಮತ್ತೆ ಲಕ್ಷ್ಮಿಂದು ಹಕ್ಕಗೆ ಹೇಳ್ಬಿಟ್ಟು ಹೋಗ್ತಾವ್. ನೀವು ಎಲ್ರು ದಿಕ್ಕಿ ರೆಡಿಯಾಗಿ ಬೇಗ ಬಂದ್ಬಿಡಿ, ಆಯ್ತಾ? ಬರ್ತಿತ್ತ. ಏನ್ ಪಾತಿ, ಬಿರಿಯಾನಿ ಮಾಡಿದಿಲ್ಲ? ಅರೆ ಹೌದು ರಂಗುದಿಕ್ಕೆ ಅಜ್ಜಿ, ನಮ್ದು ಸ್ಪೆಷಲ್ಗೆ ಪಾಯಸಗೆ ಮಾಡಿದೀವಿ. ಮತ್ತೆ ಸ್ವೀಟ್ಗೆ ಮತ್ತೆ ಜೊತೆಗೆ ಖಾರಗೆ ಇರ್ಬೇಕು ನೋಡಿ, ಅದಕ್ಕೆ ಬಿರಿಯಾನಿಗೆ ಮಾಡಿದೀವಿ. ಹೌದಾ, ಸಲಿ ಸಲಿ ಬರ್ತೀವಿ ಬಿಡು. ಬನ್ನಿ ಬನ್ನಿ, ನಮ್ದಿಕ್ಕೆ ಬರ್ತೀವಿ. ಹೋಗ್ಬಾ. ಪಾಪ ಪಾತಿ ವರ್ಷನೂ ಎಲ್ರನ್ನು ಕರೆದು ಹಬ್ಬ ಮಾಡ್ತಾಳೆ ಅಲ್ವೇನತ್ತೆ? ಕಣಿ, ಅವಳಲ್ಲಿರೋ ದೊಡ್ಡತನ. ಎಲ್ಲರನ್ನು ತಮ್ಮರು ಅಂತ ಅನ್ಕೊಂಡು ಎಲ್ಲರನ್ನು ಕರೀತಾಳೆ ಹಬ್ಬಕ್ಕೆ. ಮತ್ತೆ ಹೋಗನೇನತ್ತೆ ಹಂಗಾರೆ ಎಲ್ಲರೂ? ಹೋಗಂತಾಗ ಪಾಪ ಅದೇ ಗತೆ ಮನೆ ಬಾಗ್ಲಿಗೆ ಬಂದು ಎಲ್ರು ಬರ್ರಿ ಅಂತ ಹೇಳಿದಾಳೆ. ಹೋಗದೆ ಇದ್ರೆ ಬೇಜಾರಾಗ್ತಾಳೆ. ಹೋಗನ್ ನೋಡ್ರಿ. ಹೌದಾ, ಸರಿ ಕಣತ್ತೆ ಹಂಗಾರೆ. ಮತ್ತೇನಂಗಾರೆ ಅಡಿಗೆ ಗಿಡಿಗೆ ಮಾಡೋದ್ ಬೇಡ ಹಂಗಾರೆ? ಈಗೇನ್ ಮಾಡಕ್ ಹೋಗ್ಬೇಡ, ರಾತ್ರಿ ನೋಡಂತಾಗ. ಸರಿ ಕಣತ್ತೆ ಹಂಗಾರೆ, ನಾನು ಹೋಗಿ ರೆಡಿ ಹಾಕ್ತೀನಿ. ಹೋಗ್. ಈ ನಮ್ ಹೆಣ್ಮಕ್ಳಿಗೆ ಯಾರ ಮನೆಗೆ ಹಬ್ಬದ ಊಟ ಕರೆದಾರೆ ಅಂತಂದ್ರೆ ಸಾಕು, ಅಡ್ಗೆ ಮಾಡಕ್ ಚಿಂತಿರಲ್ ನೋಡು, ಹಂಗೆ ಕುಣಿದಾಡ್ತವೆ. ಆಯ್ತಾರೆ, ಹಬ್ಬ ಮಾಡಿದೀನಿ ಅಂತ ಅಂದಿ, ಮತ್ತೆ ಹಬ್ಬ ಮಾಡಿದಿ ಮತ್ತೆ ರೇಷನ್ ತಗೊಂಬಂದಿರ್ಲಿಲ್ಲ ಏನು? ತರಕಾರಿ ಗಿರ್ಕಾರಿನ ಒಯ್ಯ ಗಿರ್ಜಕ್ಕ ತಗೊಂಬರಕ್ಕೆ ನಾನು ಎಲ್ಲಿ ಹೋಗಿದ್ದೆ? ನಮ್ಮ ಅಯ್ಯಪ್ಪ ಹೋಗಿದ್ದ. ಅವ್ನು ಹೋದ್ರೆ ಇರ್ಸು ಮುರ್ಸು ಅದೊಂದ್ ನಾಲ್ಕು ಹಿಡ್ಕೊಂಡ್ಬರ್ತಾನೆ. ಅದ್ ಎಲ್ಲಿ ಒಂದ್ 2 ಹೊತ್ತು ಅಡಿಗೆ ಮಾಡಿದ್ರೆ ಸಾಕು, ಖಾಲಿ ಆಗಿ ಹೋಗವಿ. ಇನ್ನೇನ್ ಯಾವಾಗ್ಲೂ ನಮ್ಮ ಮನೆಗೆ ಗೊತ್ತಲ್ಲ ನಿನ್ಗೆ, ಇರ್ಸು ಮುರ್ಸು ತರಕಾರಿ ತರೋದು, ಇರ್ಸು ಮುರ್ಸು ರೇಷನ್ ತರೋದು. ಅದಕ್ಕೆ ಈಗ ಮಾಡಕ್ಕೆ ಟೊಮೆಟೊ ಖಾಲಿ ಆಗ್ಬಿಟ್ಟು, ಅದಕ್ಕೆ ನಿಂತ ಒಂದ್ 2 ಇಸ್ಕೊಂಡ್ ಹೋಗೋಣ ಅಂತ ಬಂದೆ. ತತ್ತೈ ಹಬ್ಬ ಅಂದ್ಮೇಲೆ ದಪ್ಪನೆಗೆ ರೇಷನ್ ತರಕಾರಿ ಎಲ್ಲ ತಗೊಂಬಂದ್ ಹಾಕ್ತಾರೆ. ನಿಮ್ಮ ಅಯ್ಯಪ್ಪ ಯಾವಾಗ ನೋಡಿದ್ರು ಕೊಂಜುಸ್ತಾನ ಆಡ್ತಾನೆ. ಅಯ್ಯೋ ಸಾಕಾಗಿದ್ ಬಿಡತ್ತೈ. ಯೋಟ್ ಅಂತ ನಾನು ಹೆಣ್ಗಕ್ ಹೋಗೋಣ ಅವನ ಹತ್ರ. ಹೇಳಿ ಸಾಕಾಗೈತಿ. ಯೋನ್ ಮಾಡಕ್ ಹೋಗಿ ಬಿಡು. ಸರಿ ತಗ, ತೊಂದ್ ಕೊಡ್ತೀನಿ. ಅರೆ ಗಿರ್ಜಿಂದು ಅಕ್ಕ ಲಕ್ಷ್ಮಿಂದು ಅಕ್ಕ ಇಬ್ರು ಒಟ್ಟಿಗೆ ಇದ್ದಾರೆ. ಅರೆ ಹೋಯ್ ಗಿರ್ಜಿಂದು ಅಕ್ಕ ಲಕ್ಷ್ಮಿಂದು ಅಕ್ಕ. ಓ ಪಾತಿ, ಓಹೋ ಹೊಸ ಬುರ್ಕ ಬೇರೆ ಹಾಕೊಂಡಿದ್ಯಾ? ಯೋನೇ ಪಾತಿ, ಏನು? ಅರೆ ಗಿರ್ಜಿಂದು ಅಕ್ಕ ಲಕ್ಷ್ಮಿಂದು ಅಕ್ಕ, ನಮ್ದಕ್ಕೆ ಇವತ್ತು ಹಬ್ಬಗೆ ಇದೆ, ಮರ್ತಿಗೆ ಬಿಟ್ರೆ? ಓಹೋ ಹೌದಲ್ಲ, ಮತ್ತೆ ಬಿಟ್ಟಿದ್ದೆ ನೋಡು. ಅರೆ ಅದಕ್ಕೆ ನಿಮ್ದಕ್ಕೆ ನಾವು ಮರ್ತಿಗೆ ಬಿಡ್ತೀರಾ ಅಂತ ಹೇಳಿ ಕರೆಯೋದಕ್ಕೆ ಬಂದ್ವಿ ನೋಡಿ. ಬನ್ನಿ ಎಲ್ರು ದಿಕ್ಕಿ ನಮ್ಮ ಮನೆಗೆ ಊಟಗೆ ಬನ್ನಿ. ಊಟಕ್ಕ ಇವನ್ ಸ್ಪೆಷಲ್ ಪಾತಿ? ಅರೆ ಗಿರ್ಜಿಂದು ಅಕ್ಕ, ನಮ್ದಕ್ಕೆ ಸ್ಪೆಷಲ್ಗೆ ತುಂಬಾಗೆ ಇದೆ. ಮನೆಗೆ ಬಂದು ನೋಡಿ, ನಿಮ್ದಕ್ಕೆ ತುಂಬಾ ಇಷ್ಟ ಆಗಿ ಪಡ್ತೀರಾ. ನಿಮ್ಗೆ ಇಷ್ಟ ಆಗೋ ತರ ಅಡಿಗೆಗೆ ಮಾಡಿದೀವಿ, ಬನ್ನಿ. ಹೌದೇನು, ಬಿರಿಯಾನಿನೂ ಮಾಡಿದೀರಾ ಹಂಗಾರೆ? ಅರೆ ಗಿರ್ಜಿಂದು ಅಕ್ಕ, ಬಿರಿಯಾನಿಗೂ ಮಾಡಿದೀವಿ, ಕೀರ್ಗೆ ಮಾಡಿದೀವಿ, ಬೈಜಾಗೆ ಮಾಡಿದೀವಿ, ಕುರ್ಮಾಗೆ ಮಾಡಿದೀವಿ, ತುಂಬಾ ಐಟಮ್ಗೆ ಮಾಡಿದೀವಿ. ಬನ್ನಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಅರೆ ಲಕ್ಷ್ಮಿಂದು ಅಕ್ಕ, ನಿಮ್ದಕ್ಕೆ ಬರ್ಬೇಕು. ಬನ್ನಿ, ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬಂದು ಎಲ್ರು ದಿಕ್ಕಿ ಹೊಟ್ಟೆ ತುಂಬಾಗೆ ಊಟಗೆ ಮಾಡಿ ನಮ್ಗೆ ಆಶೀರ್ವಾದಗೆ ಮಾಡಿ ಹೋಗಿ. ವಾ ಹಂಗ, ಬರ್ತೀವಿ ಬಿಡು. ಸರಿ ಗಿರ್ಜಿಂದು ಅಕ್ಕ ಲಕ್ಷ್ಮಿಂದು ಅಕ್ಕ, ನಮ್ದಕ್ಕೆ ಬರ್ತೀವಿ. ತುಂಬಾ ಹೊತ್ತಿಗೆ ಆಗ್ಬಿಡುತ್ತೆ. ನಿಮ್ದಕ್ಕೆ ಎಲ್ಲಗೆ ಊಟಗೆ ನಾವು ರೆಡಿ ಮಾಡ್ಬೇಕು ನೋಡಿ. ನಮ್ದಕ್ಕೆ ಹೋಗ್ತಾವು, ನಿಮ್ದಕ್ಕೆ ಎಲ್ಲದಕ್ಕೆ ರೆಡಿಗೆ ಹಾಕಿ ಬಂದ್ಬಿಡಿ. ಗುಂಡಿದ್ದಕ್ಕೆ ಅಜ್ಜಿ, ಸುಶೀಲಿಂದು ಅಕ್ಕ, ರಂಗಿದಕ್ಕೆ ಅಜ್ಜಿ, ಮತ್ತೆ ಪಾರಿಂದು ಅಕ್ಕ ಎಲ್ರದಕ್ಕೆ ಬರ್ತಾರೆ. ಎಲ್ರದಕ್ಕೆ ಹೇಳ್ಬಿಟ್ಟಿದೀನಿ, ನೀವು ಸಹ ಎಲ್ರದ ಜೊತೆಗೆ ಬಂದ್ಬಿಡಿ, ಆಯ್ತಾ? ಬರ್ತಿ ಬಿಡು ಪಾಟಿ, ನಿನ್ ಕರಿಯೋದೆಚ್ಚ, ನಾವು ಬರೋದೆಚ್ಚ. ಬರ್ತಿತ್ತ.
ಸರಿ ಸರಿ ಗಿರ್ಜಿಂದ ಅಕ್ಕ, ಮರಿಬೇಡಿ, ಎಲ್ರದಕ್ಕೆ ಬಂದ್ಬಿಡಿ, ನಮ್ದಕ್ಕೆ ಬರ್ತಾವ್. ಹೋಗ್ ಪಾಪ, ಎಲ್ಲ ರೆಡಿ ಮಾಡ್ಕೋಬೇಕು. ಹೋಗ್ ವಾಡ್ದೆಲ್ಲ ಜಾಕ್ ಪಾಟ ಲಕ್ಷ್ಮಿ, ಅಡ್ಗೆ ಮಾಡೋ ತಪ್ತು. ಅಡ್ಗೆ ಮಾಡೋಣ ಅಂತ ಹೇಳಿ ಟಮಾಟೆ ಇಸ್ಕೊಂಡು ಹೋಗಕ್ ಬಂದಿದ್ದೆ, ಟಮಾಟೆ ಇಸ್ಕೊಳ್ಳೋದು ತಪ್ತು. ನಡಿ ಪಾತಿ ಮನೆ ಭರ್ಜರಿ ಊಟ ಉಂಡ್ಬಿಟ್ಟು ಒಂದ್ 2 ಬಾಕ್ಸ್ ಇಟ್ಕೊಂಡು ತುಂಬ್ಕೊಂಬಂದ್ಬಿಟ್ರೆ ಅಡ್ಗೆ ಮಾಡೋದು ತಪ್ತು, ಎಲ್ಲದು ತಪ್ತು. ಬಿರಿಯಾನಿ ತುಂಬ್ಕೊಂಬಂದ್ಬಿಟ್ರೆ ರಾತ್ರಿ ಊಟನ ಉಳಿಸ್ದೆ, ಉಳಿದ್ರೆ ಬೆಳಗ್ಗೆ ಊಟನ ಉಳಿಸ್ದಂಗ ಆಕತ್ತೆ. ಕಣೆ ಗಿರ್ಜಿ, ನಿನ್ನ ಹತ್ರ ಟಮಾಟೆ ಸಾಲ ಮಾಡೋದು ತಪ್ತು, ನೀನ್ ನನಗೆ ಟಮಾಟೆ ಕೊಡೋದು ತಪ್ತು. ನೀನ್ ಹೇಳ್ದಂಗೆ ಪಾತಿ ಮನೆಗೆ ಇವತ್ತು ಭರ್ಜರಿ ಬಾಳೂಟ ಮಾಡ್ಕೊಂಬರೋದೆ. ನಡಿ ಹೋಗ್, ಮತ್ತೆ ಯಾಕೆ ನಿಂತ್ಕೊಂಡಿಯಾ? ಬೇಗ ಹೋಗಿ ರೆಡಿ ಆಗ್ ಬಾ. ಸರಿ ನೋಡಿದ್ರಲ್ಲ ಗೆಳೆಯರೆ, ನೀವು ಹಿಂಗೆ ನಿಮ್ಮೂರಲ್ಲಿ ಯಾರಾದ್ರೂ ಹಬ್ಬದ ಊಟಕ್ಕೆ ಮನೆ ಕರೆದ್ರೆ ಇವತ್ತು ಅಡಿಗೆ ಮಾಡೋದು ತಪ್ಪು ಅಂತ ಅನ್ಕೊಂತೀರಾ? ಹಿಂಗೂ ನಿಮ್ಮಲ್ಲಿ ಅನ್ಕೊಳ್ಳೋರು ಯಾರು ಇದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.